ಅವ್ರದೇ ದುಡ್ಡು ರೀ, ಅವರೇ ದುಡ್ಡು, ಅವ್ರ ದುಡ್ಡಲ್ಲೇ ಅವ್ರು ಕುಡಿತಾರೆ, ಅವ್ರ ದುಡ್ಡಲ್ಲೇ ಅವ್ರು ಫಾರ್ಮ್ ಹೌಸ್ ಮಾಡ್ಕೋತಾರೆ. ನೋ ಅಬ್ಜೆಕ್ಷನ್. ನಾವ್ಯಾರು ನೀವ್ಯಾರು ಅದಕ್ಕೆ ಅಬ್ಜೆಕ್ಟ್ ಮಾಡೋದಕ್ಕೆ? ಅವ್ರು ದುಡ್ದಿದ್ದಾರೆ, ಸಿನಿಮಾ ಮಾಡಿದ್ದಾರೆ, ಹಲವು ವರ್ಷಗಳಿಂದ 23 ಕೋಟಿ ರೂಪಾಯಿ ಸಂಭಾವನೆಗೆ ಬಂದು ನಿಂತಿದೆ ಅಂತ ಒಂದು ಸಿನಿಮಾ ಮಾಡಿದ್ರೆ ಇಂಥ ಹಲವು ಫಾರ್ಮ್ ಹೌಸ್ಗಳನ್ನು ನಿರ್ಮಾಣ ಮಾಡಬಹುದು. ಆ್ಯಂಡ್ ಅವ್ರು ನಿರ್ಮಾಣ ಮಾಡಿರುವ ಅಥವಾ ಕೊಂಡುಕೊಂಡಿರುವ ಎಲ್ಲ ಫಾರ್ಮ್ ಹೌಸ್ಗಳನ್ನು ನೀವೇನು ಡಿ ಬಾಸ್ ಅಭಿಮಾನಿಗಳು ಅನ್ನೋ ಕಾರಣಕ್ಕೆ ನಿಮಗೆಲ್ಲ ಹೇಳ್ಕೊಂಡು ಓಡಾಡಬೇಕು ಅನ್ನೋದು ಇಲ್ಲ. ಹಾಗೆ ಇದು ಕೂಡ ಅವ್ರದೇ ಫಾರ್ಮ್ ಹೌಸ್. ಆದರೆ ಪ್ರಶ್ನೆಗಳನ್ನು ಒಂದೊಂದಾಗಿ ಗಮನಿಸೋಣ. ಕಳೆದ 4-5 ದಿನಗಳಿಂದಲೇ ಇಲ್ಲಿನ ಅಸಹಜ ಸಾವಾಯ್ತಲ್ಲ, ಅಲ್ಲಿ ಪಕ್ಕದಲ್ಲಿ ಒಂದು ಬಾಟಲ್ ಸಿಗುತ್ತೆ, ವಾಟರ್ ಬಾಟಲ್. ಆ ಬಾಟಲ್ ನಲ್ಲಿ ಕೆಮಿಕಲ್ ಇರೋದ್ರ ಬಗ್ಗೆ ಸಂಶಯವನ್ನ ವ್ಯಕ್ತಪಡಿಸ್ತಾರೆ ಪೊಲೀಸರು. ಪರೀಕ್ಷೆಗಾಗಿ ವಾಟರ್ ಬಾಟಲ್ ಅನ್ನ FSL ಗೆ ಕಳುಹಿಸ್ತಾರೆ ಆನೇಕಲ್ ಪೊಲೀಸರು. ಕೆಮಿಕಲ್ ಸೇವಿಸಿ ಶ್ರೀಧರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಆನೇಕಲ್ ಪೊಲೀಸರ ವರದಿಯಲ್ಲಿದೆ. ಬಹಳಷ್ಟು ಅನುಮಾನ ಹುಟ್ಟಿಸಿದೆ ಆನೇಕಲ್ ಪೊಲೀಸರ ವಿಚಾರಣಾ ವರದಿ. ಅಸಹಜ ಸಾವಿನ ತನಿಖೆ. ಆ ಸಂದರ್ಭದಲ್ಲಿ ಅಲ್ಲೇ ಒಂದು ವಾಟರ್ ಬಾಟಲ್ ಪತ್ತೆ ಆಗುತ್ತೆ. ಆ ವಾಟರ್ ಬಾಟಲ್ ಅನ್ನು FSL ಗೆ ಕಳಿಸಿದ್ದಾರೆ. ಅದರಲ್ಲಿ ಕೆಮಿಕಲ್ ಇದೆ. ಆ ಕೆಮಿಕಲ್ ಅನ್ನೇ ಕುಡಿದು ಈ ಶ್ರೀಧರ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಹೇಳುತ್ತೆ ಆನೇಕಲ್ ಪೊಲೀಸರ ರಿಪೋರ್ಟ್. ಆತ್ಮಹತ್ಯೆ. ವಾಟರ್ ಬಾಟಲ್ ಏನಿದೆ ಅದರಲ್ಲಿ ಕೆಮಿಕಲ್ ಇದೆ. ಆ ಕೆಮಿಕಲ್ ಅನ್ನ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲಾಯಿತು ಅನ್ನುವ ಅಂಶವನ್ನ ಈ ಪೊಲೀಸರು, ಆನೇಕಲ್ ಪೊಲೀಸರ ವಿಚಾರಣಾ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆ ವ್ಯಕ್ತಿ ನಟ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ. ಫಾರ್ಮ್ ಹೌಸ್ ನಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಿದ್ದಂತ ವ್ಯಕ್ತಿ. ಆತನ ಮೃತದೇಹ ಫಾರ್ಮ್ ಹೌಸ್ ನ ಅನತಿ ದೂರದಲ್ಲೇ ಮೃತದೇಹ ಪತ್ತೆ ಆಗುತ್ತೆ. ಆ ಮೃತದೇಹದ ಪಕ್ಕದಲ್ಲಿ ಒಂದು ಬಾಟಲ್ ಪತ್ತೆ ಆಗುತ್ತೆ. ಆ ಬಾಟಲ್ ನಲ್ಲಿ ಕೆಮಿಕಲ್ ಮಿಕ್ಸ್ಡ್ ವಾಟರ್ ಇದೆ ಅನ್ನುವ ಮಾತುಗಳು ಕೇಳಿಬರುತ್ತೆ. ಆ ಕೆಮಿಕಲ್ ಮಿಕ್ಸ್ಡ್ ವಾಟರ್ ಅನ್ನ ಸೇವನೆ ಮಾಡಿರೋದ್ರಿಂದಲೇ ಆತ ಸಾವನ್ನಪ್ಪಿದ್ದಾನೆ. ಇದು ಆತ್ಮಹತ್ಯೆ ಅನ್ನುವ ವರದಿ ಇದೆ. ಇದು ಆನೇಕಲ್ ಪೊಲೀಸರ ವರದಿ. ಆದ್ರೆ ಈ ವರದಿಯನ್ನ ಈಗ ನಾವು ನಂಬಬೇಕಾ ಅಥವಾ ಈ ವರದಿ ಎಲ್ಲ ಸತ್ಯವನ್ನ ಹೇಳ್ತಾ ಇದೆ? ಅನುಮಾನಕ್ಕಂತೂ ಕಾರಣ ಆಗ್ತಾ ಇದೆ. ದರ್ಶನ್ ಫಾರ್ಮ್ ಹೌಸ್ ರೈಟರ್ ಶ್ರೀಧರ್ ಅವರ ತನಿಖೆಯಲ್ಲಿ ಅನುಮಾನ ವ್ಯಕ್ತ ಆಗ್ತಾ ಇದೆ. ಈಗಾಗಲೇ ಮುಕ್ತಾಯ ಹಂತದಲ್ಲಿರುವಂತಹ ಈ ಫಾರ್ಮ್ ಹೌಸ್ ನ ರೈಟರ್ ಅವರ ಸಾವು ಭಾರಿ ಅನುಮಾನಕ್ಕೆ ಕಾರಣ ಆಗಿದೆ. ಸಾವಿನ ಪ್ರಕರಣ ಸಂಬಂಧ ನಟ ದರ್ಶನ್ ಅವರ ಹೇಳಿಕೆಯನ್ನು ಪೊಲೀಸರು ಪಡೆದಿಲ್ಲ. ಈ ಪಾಯಿಂಟ್ ಅನ್ನ ನೀವು ನೋಟ್ ಮಾಡಿ. ಫಾರ್ಮ್ ಹೌಸ್ ಮಾಲೀಕ ದರ್ಶನ್ ಹೇಳಿಕೆಯನ್ನೇ ದಾಖಲು ಮಾಡಿಲ್ಲ. ಫಾರ್ಮ್ ಹೌಸ್ ನ ರೈಟರ್ ನ ಅಸಹಜ ಸಾವಾಗಿದ್ರೂ ಕೂಡ ಸೂಕ್ತ ವಿಚಾರಣೆ ಇಲ್ಲ. ಭಾರಿ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ ಆನೇಕಲ್ ಪೊಲೀಸರ ನಡೆ. ಈಗ ಈ ಪ್ರಕರಣದಲ್ಲಿ ನೀವು ಈಗ ಗಮನಿಸ್ತಾ ಇರುವ ರೇಣುಕಾಸ್ವಾಮಿಯ ಪ್ರಕರಣದಲ್ಲಿ ಈ ಪ್ರಕರಣಕ್ಕೆ ಕಾರ್ ಕೊಟ್ಟವ ಊಟ ಪಾರ್ಸಲ್ ತಂದವನನ್ನು ಕೂಡ ಕಾನ್ಫಿಸ್ಕೇಟ್ ಮಾಡ್ಕೊಂಡು ಅವರ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ. ಅದು ಈ ವಿಚಾರಣೆಯ ಪ್ರೋಸೆಸ್. ಈಗ ನನಗೆ ಸಂಬಂಧಪಟ್ಟಂತ ಒಂದು ಜಾಗದಲ್ಲಿ ಅದು ಯಾರದ್ದೇ ಮೃತದೇಹ ಸಿಕ್ಕಿದ್ರು ಆ ಜಾಗದ ಓನರ್ ಅನ್ನ ವಿಚಾರಿಸೋದು, ಅವರ ಹೇಳಿಕೆಗಳನ್ನ ದಾಖಲು ಮಾಡೋದು ತನಿಖೆಯ ಒಂದು ಅಂಗ ಅಲ್ವಾ? ಈ ದರ್ಶನ್ ಅವರ ಫಾರ್ಮ್ ಹೌಸ್ ನ ರೈಟರ್ ಸಾವನ್ನಪ್ಪಿರೋದು, ಅದು ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲೇ ಅಕ್ಕಪಕ್ಕದ ಅನತಿ ದೂರದ ಜಾಗದಲ್ಲೇ ಸಾವನ್ನಪ್ಪಿರೋದು. ಕಳೆದ 1 ವರ್ಷಗಳಿಂದ ದರ್ಶನ್ ಅವರ ಫಾರ್ಮ್ ಹೌಸ್ ನಲ್ಲಿ ಅವರ ರೈಟರ್ ಆಗಿದ್ದಾನೆ. ಆದ್ರೂ ದರ್ಶನ್ ಅವರ ಹೇಳಿಕೆ ತಗೊಳ್ಳಲ್ಲ, ದರ್ಶನ್ ಅವರ ಸ್ಟೇಟ್ಮೆಂಟ್ ಅನ್ನ ತಗೊಳ್ಳಲ್ಲ. ನಟ ದರ್ಶನ್ ಅವರ ಹೇಳಿಕೆಯನ್ನ ಪಡೆಯದೆ ನೀವದು ಹೇಗೆ ಅಸಹಜ ಸಾವು ಅಂತ ಅಥವಾ ಅದೇನು ಆತ್ಮಹತ್ಯೆ ಅಂತ ವರದಿ ಹಾಕ್ಬಿಡ್ತೀರಿ ಅನ್ನುವ ಒಂದು ಕುತೂಹಲ ಮತ್ತು ಅನುಮಾನ ದರ್ಶನ್ ಫಾರ್ಮ್ ಹೌಸ್ ನ ರೈಟರ್ ಭಾರಿ ಅನುಮಾನಕ್ಕೆ ಕಾರಣ ಆಗಿದೆ. ಫಾರ್ಮ್ ಹೌಸ್ ನ ಪಕ್ಕದಲ್ಲೇ ಮೃತದೇಹ ಪತ್ತೆಯಾಗಿದೆ. ಫಾರ್ಮ್ ಹೌಸ್ ನ ಪಕ್ಕದಲ್ಲೇ ಮೃತದೇಹ ಪತ್ತೆಯಾಗಿರೋದು ಯಾರದ್ದು? ಅದೇ ಫಾರ್ಮ್ ಹೌಸ್ ನ ರೈಟರ್ ಒಬ್ಬನದ್ದು. ಆ ಫಾರ್ಮ್ ಹೌಸ್ ಯಾರದ್ದು? ಈಗ ಕೊಲೆ ಪ್ರಕರಣದ ಒಳಗಡೆ ಇರುವಂತ ದರ್ಶನ್ ಅವರದ್ದು.